Hi, hello, namaste everyone. I'm Vinay Gujjar from Gujjar Tutorials. In previous class, we discussed till numericals of a chapter light. In this class, we are going to discuss refraction of a light. The concept is a refraction of light. So, where the refraction of light will take place. Sir, refraction of light ಅಂದ್ರೆ ಏನು? ರಿಫ್ರಾಕ್ಷನ್ ಆದ್ರೆ ಏನಾಗುತ್ತೆ? ಸಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡ್ರಿ. ಇವಾಗ ಒಂದು ಪಾಂಡ್ ಅಥವಾ ಕೆರೆ ಇದೆ ಅಂತ ಅನ್ಕೊಳ್ರಿ. ಅದ್ರನ್ನ ಸ್ಟಿಕ್ ಏನಾದರೂ ಹಾಕಿದ್ರೆ, ಇವಾಗ ಸೈಡಿಗೆ ಇಮೇಜ್ ಕಾಣ್ತಿದೆ ನೋಡ್ರಿ. ಸೈಡಿಗೆ ಇದು ಏನಾದ್ರು ಸ್ಟಿಕ್ ಏನಾದರೂ ಹಾಕಿದ್ರೆ ಹಿಂಗೋಗಿ ಸ್ಲೈಟ್ ಆಗಿ ಬೆಂಡ್ ಆಗಿರೋ ತರ ಕಾಣುತ್ತೆ. ಈ ತರ ಸ್ಟಿಕ್ ಏನಾದ್ರೂ ಹಾಕಿದ್ರೆ ನಾನು ಇಟ್ ವಿಲ್ ಬಿ ಲೈಕ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಈ ತರ ಬೆಂಡ್ ಆಗಿರೋ ತರ ಕಾಣುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ಅ ರಿಫ್ರಾಕ್ಷನ್ ಆಫ್ ಲೈಟ್. ಬೇಕಾದ್ರೆ ನೀವು ಮನೆಯಲ್ಲಿ ಯಾವ್ದಾದ್ರು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಕೊಳ್ರಿ, ಏನಾದ್ರೂ ಒಂದು ಪೆನ್ ಅಥವಾ ಏನಾದ್ರೂ ಹಾಕ್ರಿ, ಇಟ್ ಓಂಟ್ ಬಿ ಸ್ಟ್ರೇಟ್. ನೀರು ಟಚ್ ಆಗೋಗು ಸ್ಟ್ರೇಟ್ ಕಾಣುತ್ತೆ, ಆಮೇಲೆ ಬೆಂಡ್ ಆಗಿರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಅ ರಿಫ್ರಾಕ್ಷನ್ ಆಫ್ ಲೈಟ್. ಸರ್ ಮತ್ತೆ ಬೇರೆ ಏನಾದರೂ ಎಕ್ಸಾಂಪಲ್ ಕೊಡ್ಬೋದಾ? ಐ ಥಿಂಕ್ ನೀವೆಲ್ಲರೂ ನಿಮ್ಮ ಪ್ರಿನ್ಸಿಪಲ್ ಕ್ಯಾಬಿನಲ್ಲೆಲ್ಲ ಒಂದು ಟೇಬಲ್ ಇರುತ್ತೆ ಸರ್. ಟೇಬಲ್ ಮೇಲೆ ಏನೋ ಒಂದು ಪೇಪರ್ ಸಮಥಿಂಗ್ ಇರುತ್ತೆ, ಅದ್ರ ಮೇಲೆ ಒಂದು ಗ್ಲಾಸ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಪೇಪರ್ ಹಾರ್ಡ್ ಹೋಗ್ಬಾರ್ದು ಅಂತಲ್ಲ, ಕೆಳಗಡೆ ಇರೋ ಲೆಟರ್ಸ್ ಎಲ್ಲ ಇಟ್ ವಿಲ್ ಅಂದ್ರೆ ಎನ್ಲಾರ್ಜ್ ಆಗಿ ಕಾಣುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಅ ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ದಟ್ ಗ್ಲಾಸ್ ಅಂತ ಅರ್ಥ. ಅಂಡರ್ಸ್ಟುಡ್? ದಿಸ್ ಈಸ್ ಅಬೌಟ್ ಅ ರಿಫ್ರಾಕ್ಷನ್ ಆಫ್ ಲೈಟ್. ಸರ್ ನೆಕ್ಸ್ಟ್ ಏನಿದೆ ಮತ್ತೆ ಇಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಆದ್ಮೇಲೆ ರಿಫ್ರಾಕ್ಷನ್ ಆಫ್ ಲೈಟ್ ಬೈ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್. ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಆಗಿದೆ. ಬಿಫೋರ್ ಗೋಯಿಂಗ್ ಟು ದಿಸ್ ಕಾನ್ಸೆಪ್ಟ್ ಒಂದು ಸ್ವಲ್ಪ ಏನೋ ಹೇಳೋದಿದೆ. ಗ್ಲಾಸ್ ಪ್ರಿಸಮಿಗೆ ಹೋಗೋಕ್ಕಿಂತ ಮುಂಚೆ, ಬಿಫೋರ್ ಗೋಯಿಂಗ್ ಟು ಗ್ಲಾಸ್ ಪ್ರಿಸಮ್ ಏನೋ ಒಂದು ಹೇಳೋದಿದೆ ನೋಡಿ, ಮಜಾ ಇದೆ. ಇವಾಗ this one will be, we are considering it as a rarer medium and this one as a denser medium. I think ನಿಮ್ಗೆ ಎಲ್ಲರಿಗೂ ಗೊತ್ತು, I am a math teacher ಗೊತ್ತಲ್ಲ. ಸೊ ಒಂದು ಪಬ್ಲಿಕೇಶನ್ ಬುಕ್ ಹೆಸರನ್ನ ಹಾಗೆ ಜಸ್ಟ್ ತಗೊಂತೀನಿ. ಸೊ ಇದು ನಾರ್ಮಲ್ ಲೈಟ್ ಅಂತ ಅನ್ಕೊಳ್ಳಿ. ಇಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ rarer to denser, if a light travels from rarer to denser after refraction, it moves towards the normal line. ಯಾಕೆ ಸರ್? ನಮ್ಮ ಮ್ಯಾಥ್ಸ್ ಟೀಚರ್ಸಿಗೆಲ್ಲ ಆರ್ ಡಿ ಶರ್ಮಾ ಬುಕ್ ಅಂದರೆ ತುಂಬ ಇಷ್ಟ. ಆರ್ ಡಿ ಇಷ್ಟ ಅಲ್ಲ, ಇಷ್ಟ ಆಗಿದ್ದೆಲ್ಲ ನಮ್ಮ ಹತ್ರ ಬರ್ಬೇಕು. ವಿ ಲವ್ಸ್ ಮೋರ್. For that reason, if light passing from rarer to denser, it will come nearer to the normal line. Artha aitu. Sir, next one more thing. If light is moving from a denser medium to rarer medium anta ankolli. Denser inda rarer ge enadru hogta ide anta consider it as a normal line. ಇಟ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ಸರ್ ಇದು ಹೆಂಗೆ ನೆನಪಿಟ್ಕೊಳ್ಳೋದು? ಡಾಕ್ಟರ್ ಹತ್ರ ಹೋಗೋ ಮುಂದೆ ಸೂಜಿ ಚುಸ್ತಾರ. ಡಾಕ್ಟರ್ ಏನ್ ಮಾಡ್ತಾರ? ಸೂಜಿ ಚುಸ್ತಾರಂತ. ಡಾಕ್ಟ್ರಿಂದ ಓಡೋಗ್ತಿರಲ್ಲ. ಡಾಕ್ಟರ್ ಮೀನ್ಸ್ ಡಿ ಆರ್ ಮೀನ್ಸ್ ಡಿಯರ್ ಅಲ್ಲ ಸರ, ಡಾಕ್ಟರ್. ಡಾಕ್ಟರ್ ಬಂದ್ರೆ ದೂರ ಹೋಗೋದು. ಆರ್ ಡಿ ಶರ್ಮಾ ಬುಕ್ ಬಂದ್ರೆ ವಿನಾಯಕ್ ಸರ್ ಪಟ್ಟನ ತಗೊಂಡ್ ಕೊಡ್ತಾರ. ಯಾವ ಕ್ವಶನ್ ಇದಾವು, ಎಷ್ಟು ಅಪ್ಲೈಡ್ ಕ್ವಶನ್ ಇದಾವು. ಸೊ ಇಫ್ ಇಟ್ ಕೇಮ್ ಆರ್ ಡಿ, we loves more, so it will come nearer to the normal. If ಡಾಕ್ಟರ್ ಹತ್ರ ಹೋದ್ರೆ ಒಲ್ಲೆಪ್ಪ ಮಾಸ್ತರ ಸೂಜಿ ಚುಸ್ತಾರ ಡಾಕ್ಟರ್ ಅಂತ ಓಡೋಗ್ತೀರಿ. ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ಅಂಡರ್ಸ್ಟೂಡ್? ನೌ ಅವರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್ ಬೈ ಎ ಗ್ಲಾಸ್ ಪ್ರಿಸಮ್. ಸೇಮ್ ಇದೇನು ಹೇಳಿದಲ್ಲ ಇದೇ ಒಳಗಡೆ ಆಗುತ್ತೆ. ಓಕೆ, consider this as a denser medium, this as a rarer medium. Sir, rarer ಅಂದ್ರೇನು ಡೆನ್ಸರ್ ಅಂದ್ರೇನು?
ಇಫ್ ಐ ಕಂಪೇರ್ ದಿಸ್ ಟು ಮೀಡಿಯಂ, ಇಲ್ಲಿ ಅಟಮ್ಸ್ ಎಲ್ಲ ಸ್ವಲ್ಪ ದೂರ ದೂರ ಆಗಿದೆ, ರೇರರ್ ಆಗಿದೆ. ಇಲ್ಲೆಲ್ಲ ಒಂದಕ್ಕೊಂದು ಅಟ್ಯಾಚ್ ಆಗಿದೆ. ಇವಾಗ ಕೆಲವೊಮ್ಮೆ ನೀವು ಆಬ್ಸೆಂಟ್ ಆಗಿ ಅಥವಾ ಅಮಾಸೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಸ್ಕೂಲ್ ಹೋಗೋರಿಗೆ ಏನಂತಾರ, ಈ ವಿಲ್ ಕಮ್ ರೇರರ್ ಟು ದ ಸ್ಕೂಲ್. ಯಾವಾಗ ಅದು ಒಮ್ಮೆ ಬರ್ತಾನೆ ಸರ್, ಅಪರೂಪ, ದೂರ ಇದೆ. ಡೆನ್ಸ್ ಫಾರೆಸ್ಟ್, ತುಂಬಾ ಮರ ಇತ್ತಪ್ಪ ಅಂದ್ರೆ ದಟ್ಟವಾದ ಅರಣ್ಯ. ಡೆನ್ಸರ್ ಅಂದ್ರೆ ತುಂಬಾ ಅಟಮ್ಸ್ ಒಂದಕ್ಕೊಂದು ಕೊಲೈಡ್ ಆಗಿದೆ ಅಂದ್ರೆ ಡೆನ್ಸರ್ ಮೀಡಿಯಂ. ಇಫ್ ಐ ಟೇಕ್ ಏರ್ ಆಸ್ ಅ ಏರ್ ಅಂಡ್ ಗ್ಲಾಸ್, air will act as a rarer medium, glass will act as a denser medium. Idish ಗೊತ್ತಿದ್ರೆ ಸಾಕು. Assume this is a normal line. If a light ray, we need to give the name, no? Okay, we'll give the name A. If a light ray AB passes from a rarer medium to denser medium, rarer, denser, RD willows more, so it will come nearer. It will come nearer to the normal line. After that, now it is a denser medium, this is a rarer medium. Okay, ಮತ್ತೆ ನಾರ್ಮಲ್ ಲೈನ್ ಇದೆ ಅಂತ ಅನ್ಕೊಳ್ರಿ. ಓಕೆ, ಡೆನ್ಸರ್ ಇಂದ ರೇರರ್ ಗೊತ್ತಿದೆ, ಒಳ್ಳೆ ಸರ್ ನಾವು ಡಾಕ್ಟರ್ ಅದಾರ ಅಂತ ಹುಡುಕ್ತೀವಿ ಇಷ್ಟ. ಸೊ ಸಿ ಸರ್ ಹಿಂಗೆ ಬರೆಯೋದು ಎಕ್ಸಾಮ್ ಅಲ್ಲಿ, ಹೆಂಗ್ ಸರ್ ಬರೆಯೋದು ನೋಡ್ರಿ. ಇಫ್ ಅ ಲೈಟ್ ರೇ ಎ ಬಿ which falls on the rectangular glass, if light ray AB which falls on the rectangular glass, then the medium will change from rarer to denser. Then the light will come nearer to the normal line. After that, when the light ray is emerging out from the glass to the air, then the emergent ray moves away from the normal line. Idu incident ray, idu reflected ray, this is the emergent ray. Understood? Is it clear? ಅರ್ಥ ಆಯ್ತು ಅಂತ ಅನ್ಕೊಂಡೆ. ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ರಿಫ್ಲೆಕ್ಷನ್ ಆಫ್ ಲೈಟ್ by using a glass prism. ಅರ್ಥ ಆಯ್ತು. And one more thing is there here, that is a Snell's law we used to call, starting ಹೇಳಿದ್ದೆ ಅಂತ ಅನ್ಕೊಂತೇನೆ. That is sin of angle of incidence divided by sin of angle of refraction is always equal to 1. ಅಥವಾ ನಮ್ಮ ಮ್ಯಾಥ್ಸ್ ಪ್ರಕಾರ if I send a sin of that side, angle of sin of incidence is equal to angle of sin of refraction. ಅರ್ಥ ಆಯ್ತು ಅಂತ ಅನ್ಕೊಂಡು, this is with the refraction of light concept. Understood? Any doubt is there? If you have any doubt in this concept, please comment. ಏನೇನ್ ಡೌಟ್ ಇದೆ, ಏನೇನ್ ಅರ್ಥ ಆಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡ್ರಿ. Understood? Next concept is refraction of a spherical lens. We'll discuss in the next video. Until then, thank you. Bye bye.